ಇದು ಟ್ರಿಗ್ನೋಮೆಟ್ರಿದು 29ನೇ ವಿಡಿಯೋ. ಇಲ್ಲಿ ಏನು ಟ್ರೂ ಆರ್ ಫಾಲ್ಸ್ ಅನ್ನೋದು ಕಂಡುಹಿಡಿಬೇಕು 5 ಪ್ರಶ್ನೆಗಳಿಗೂ. ಮೊದಲನೇದೇನು ಸೈನ್ ಎ ಪ್ಲಸ್ ಬಿ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಅಂತ. ಇಲ್ಲ ಅದು ಸುಳ್ಳದು. ಸೈನ್ ಎ ಪ್ಲಸ್ ಬಿ ಅದಾಗಿರೋದಿಲ್ಲ. ಯಾಕಂದರೆ ಎಕ್ಸಾಂಪಲಲ್ಲಿ ನೋಡ್ಬೋದು. ಇದು ಎ ಪ್ಲಸ್ ಸೈನ್ ಬಿ ಇದು ನೋಡಿದಾಗ ಫಸ್ಟು ಎನ 30 ಡಿಗ್ರಿ ಮತ್ತು ಬಿನ 60 ಡಿಗ್ರಿ ಅಂತ ತಗೊಂಡ್ರೆ ಎಷ್ಟಾಯ್ತದೆ? ಎ 30 ಬಿ ಅನ್ನೋದು 60 ಡಿಗ್ರಿ ಅಂತ ತಗೊಂಡ್ರೆ ಸೈನ್ ಇದು ಎ ಪ್ಲಸ್ ಬಿ ಅಂದರೆ 30 ಪ್ಲಸ್ 60 ಅದು ಎಷ್ಟಾಯಿತು? ಸೈನ್ 90 ಡಿಗ್ರಿ ಆಯ್ತದೆ. ಸೈನ್ 90 ಡಿಗ್ರಿ 1. ಅದೇ ಸೈನ್ 30 ಪ್ಲಸ್ ಸೈನ್ 60 ಅಂತ ತೆಗೆದ್ರೆ ಸೈನ್ 30 ಪ್ಲಸ್ ಸೈನ್ 60 ಅಂತ ತೆಗೆದ್ರೆ ಏನಾಯ್ತದೆ? ಸೈನ್ 30ಕ್ಕೆ ಹಾಫು, ಇದು ಸೈನ್ 60ಕ್ಕೆ √3/2. ಇದು ಡಿನಾಮಿನೇಟ್ರ್ ಕಾಮನ್ ಬಂದ್ಬಿಟ್ಟು 1 ಪ್ಲಸ್ √3. ಅಲ್ಲಿಗೆ ಇದು ಸುಳ್ಳು, ಇದು ಫಾಲ್ಸ್. ಇದನ್ನು ಫಾಲ್ಸ್ ಅಂತ ಬರೀಬೇಕು. ಇದಿಲ್ಲ. ನೆಕ್ಸ್ಟ್ ಇದನ್ನು ತೆಗಿಬೇಕು. ಯಾವುದು? ಇದು ಫಾಲ್ಸು, ಸುಳ್ಳು. ಇದು ನಿಜ. ಇದು ವ್ಯಾಲ್ಯೂ ಆಫ್ ಸೈನ್ ತೀಟಾ ಇನ್ಕ್ರೀಸಸ್ ತೀಟಾ ಇನ್ಕ್ರೀಸಸ್ಸು. ಇದನ್ನು ನೋಡ್ಬೋದು ಇಲ್ಲಿ. ಸೈನ್ ತೀಟಾದಲ್ಲಿ ಏನಾಯಿತು? ಇದು ತೀಟಾದಲ್ಲಿ ಇಷ್ಟು ಬತ್ತು. ಎಷ್ಟು? ಫಸ್ಟು ಸೈನ್ 0ಗೆ 0. ಸೈನ್ 30 ಡಿಗ್ರಿ ಅಂದರೆ ಹಾಫು, ಅದು ಅರ್ಧ. ಸೈನ್ 45, 60, 90. 45ಕ್ಕೆ ಎಷ್ಟು? 1/√2. √2 ಎರಡಕ್ಕಿಂತ ಚಿಕ್ಕದು. ಹಂಗಾಗಿ ಇದು ಡಿನಾಮಿನೇಟ್ರಲ್ಲಿ ಉಳಿದಿರೋದ್ರಿಂದ ಟೋಟಲ್ ನಂಬರು ಇದಕ್ಕಿಂತ ದೊಡ್ಡದಾಗಿರ್ತದೆ. ಯಾವುದು? ಇದಕ್ಕಿಂತ ದೊಡ್ಡದು, ಇದು ದೊಡ್ಡದು. ಅದೇ ಥರ ಇದು 60 ಡಿಗ್ರಿ ಅಂದರೆ √3/2. √3/2 ಅಂದರೆ ಎಷ್ಟು ಬತ್ತು? ಇದಕ್ಕಿಂತ ಒಂಚೂರು ದೊಡ್ಡದು. ಇದು 1 ಆಯಿತು. 1 ಪೂರ್ತಿ ದೊಡ್ಡದು. 0ಇಂದ 1 ತನಕ ಜಾಸ್ತಿ ಹೋಯ್ತಾ ಇರ್ತದೆ. √3 ಅಂದರೆ 1.73/2 ಅಂದರೆ ಇದು ಒಂದಷ್ಟು ಮುಕ್ಕಾಲಿಗಿಂತ ಜಾಸ್ತಿ. ಇದು ಅರ್ಧಕ್ಕಿಂತ ಒಂಚೂರು ಜಾಸ್ತಿ, ಇದಕ್ಕಿಂತ ಕಡಿಮೆ. ಸೈನ್ ತೀಟಾ ಇನ್ಕ್ರೀಸ್ ಹೋಯ್ತದೆ. 0, ಹಾಫು, 1/√2, √3/2, 1 ಅಂತ. ಹಂಗಾಗಿ ಇದು ಟ್ರೂ, ಇದು ನಿಜ. ಇದು ಅದೇ ಥರ ಇದು ವ್ಯಾಲ್ಯೂ ಆಫ್ ತೀಟಾ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಇದು 1/1.4, 1/√2ಕ್ಕೆ 4, 3 ಈ ಥರ ಬರ್ತದೆ. 1.4ನ ಡಿವೈಡ್ ಮಾಡಿದ್ರೆ ಎಷ್ಟು? 14 5 70, 14 6 84, 14 0.7 ಹತ್ರ ಬರ್ತದೆ. √3/2 ಅಂದರೆ √3 ಅಂದರೆ 1.73/2. ಇದನ್ನು ಮತ್ತೆ ಡಿವೈಡ್ ಮಾಡಿದ್ರೆ 0.8, ಅದು 1 6 0.86. ಇದು 0.7 ತನಕ ಬರ್ತದೆ. ಇದು 0.86 ಈ ಥರ ಆಯ್ತದೆ. ಇದು ಹಾಫ್ ಅಂದರೆ 0.5. ಹಂಗಾಗಿ ಇದು ಎಷ್ಟು ಬರ್ತದೆ? ಇದು ಇನ್ಕ್ರೀಸ್ ಹೋಯ್ತದೆ 0ಇಂದ 90 ಡಿಗ್ರಿ ತನಕ. ಇದೇನು ವ್ಯಾಲ್ಯೂ ಆಫ್ ಕಾಸ್ ತೀಟಾ ಇನ್ಕ್ರೀಸಸ್ ತೀಟಾ ಇನ್ಕ್ರೀಸಸ್ಸು. ಸೈನಲ್ಲಿ ಹೆಂಗೆ ಈ ಥರ 0ಇಂದ 1 ತನಕ ಆಯಿತು, ಕಾಸಲ್ಲಿ ಏನಾಯ್ತದೆ? ಅದೇ ಕಾಸ್ ತೀಟಾದಲ್ಲಿ 1ರಿಂದ ಕಡಿಮೆ ಆಯ್ತಾ ಬರ್ತದೆ. 1 √3/2, 1/√2, ಹಾಫು 0. ಅದು ಕಡಿಮೆ ಆಯ್ತಾ ಬರ್ತದೆ. ಅದರಲ್ಲಿ ಇನ್ಕ್ರೀಸ್ ಆಯ್ತಾ ಅಂತ ಕೊಟ್ಟವ್ರೆ. ಟ್ರೂ ಅಲ್ಲ, ಫಾಲ್ಸ್. ಇದು ಸುಳ್ಳಿದು. ಅದೇ ಥರ ಇದೇನಾಯ್ತದೆ? ಸೈನ್ ತೀಟಾ ಈಕ್ವಲ್ ಟು ಕಾಸ್ ತೀಟಾ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ತೀಟಾ. ಇಲ್ಲ, ಪೂರ್ತಿ ಬೇರೆ. ಬರೀ ಯಾವುದು? 45 ಡಿಗ್ರಿ ಒಂದರಲ್ಲಿ ಮಾತ್ರ 2 ಮ್ಯಾಚ್ ಆಯ್ತದೆ. ಮಿಕ್ಕಿದ ಎಲ್ಲದರಲ್ಲೂ ಬೇರೆ ಬೇರೆ ಇರ್ತದೆ. ಅದು ಇನ್ವರ್ಸ್ ಆಗಿರ್ತದೆ. ಸೈನ್ 0 ಇರೋದು ಕಾಸ್ 90 ಇರ್ತದೆ. ಸೈನ್ 90 ಇರೋದು ಕಾಸ್ 0 ಇರ್ತದೆ. ಹಂಗಾಗಿ ಇದು ಫಾಲ್ಸು. ಎಲ್ಲ ವ್ಯಾಲ್ಯೂಗೂ ಇಲ್ಲ, ಬರೀ 45 ಡಿಗ್ರಿ ಒಂದಕ್ಕೆ ಮಾತ್ರ. ಕಾಟ್ ಎ ಇಸ್ ನಾಟ್ ಡಿಫೈನ್ಡ್ ಫಾರ್ ಆ್ಯಂಗಲ್ ಎ ಈಕ್ವಲ್ ಟು 0. ಎ ಈಕ್ವಲ್ ಟು 0ಗೆ ನಾಟ್ ಡಿಫೈನ್ಡು. ಕಾಟ್ ಎ ಅಂದ್ರೇನು? ಅದನ್ನು ನಿಜನ ಸುಳ್ಳು ಅಂತ ಇದು ಮಾಡಬೇಕು. ಕಾಟ್ ಎ ಅಂದರೆ ಸೈನ್ ಎದು ಟ್ಯಾನ್ ಎದು ರೆಸಿಪ್ರೋಕಲ್. ಅದು ಕಾಟ್ ಎ ಅಂದರೆ ಈ ಥರ ತೆಗಿಬೇಕು ಅದನ್ನು. ಕಾಟ್ ಎಗೆ ಯಾವ ಥರ? ಈ ಟ್ರಯಾಂಗಲ್ ಇರ್ತದಲ್ಲ, ಟ್ರಯಾಂಗಲಲ್ಲಿ ಇದು ತೀಟಾ ಆದರೆ ಇದು ಅಡ್ಜಸೆಂಟು, ಇದು ಆಪೋಸಿಟ್ಟು, ಇದು ಹೈಪೋಟೆನ್ಯೂಸು. ಟ್ಯಾನ್ 0ಗೆ ಏನಾಗಿರ್ತದೆ? ಟ್ಯಾನ್ 0 ಅಂತ ನೋಡಿದ್ರೆ ಇದು ಬಂದಿರ್ತದೆ. ಯಾವುದು? ಟ್ಯಾನ್ 0ಗೆ ಇದು ಆಪೋಸಿಟ್ ಬೈ ಅಡ್ಜಸೆಂಟು. ಟ್ಯಾನ್ ಅಂದರೆ ಟ್ಯಾನ್ 0ಗೆ 0 ಆಗಿರ್ತದೆ. ಅದೇ ಅಪ್ಪಿತಪ್ಪಿ ಇದಾದರೆ ಕಾಟ್ 0 ಅಂತಾದರೆ ಇದು ಅಡ್ಜಸೆಂಟ್ ಬೈ ಆಪೋಸಿಟ್ಟು. ಕಾಟ್ 0 ಅಂದರೆ ಇಲ್ಲಿ ಅಡ್ಜಸೆಂಟ್ ಬೈ ಆಪೋಸಿಟ್ ಆಗಿರ್ತದೆ. ಅಡ್ಜಸೆಂಟ್ ಬೈ ಆಪೋಸಿಟ್ಟು ಈ ಟ್ಯಾನ್ ಆ್ಯಂಗಲ್ 0 ಆದಾಗ ಇದು ತೀರಾ ಚಿಕ್ಕದು ಮತ್ತು ತೀರಾ ದೊಡ್ಡದಾಯ್ತದೆ. ಯಾವುದು? ಅಡ್ಜಸೆಂಟ್ ತೀರಾ ಚಿಕ್ಕದು, ಅದು ತೀರಾ ದೊಡ್ಡದಾಯ್ತದೆ. ಅವಾಗ ಇನ್ಫೈನೈಟ್ ಅನ್ನೋ ಥರ ಬರ್ತದೆ. ಅದು 0 ಅಲ್ಲ, ಇನ್ಫಿನಿಟಿ. ಅದು
ಟ್ಯಾನ್ ಎ ಇಸ್ ನಾಟ್ ಡಿಫೈನ್ಡ್ ಅಲ್ಲ, ಅದು ಇನ್ಫಿನಿಟಿ ಆಯ್ತದೆ ಇದರಲ್ಲಿ. ಇನ್ನೊಂದು ಅರ್ಥದಲ್ಲಿ ಕಂಡುಹಿಡಿಬೇಕು ಅಂದರೆ ಅದು ಗೊತ್ತಾಗಲಿಲ್ಲ ಅಂದರೆ ಟ್ಯಾನಲ್ಲಿ ಯಾವ್ಯಾವ ಥರ ಇರ್ತದೆ ಇದು ರೇಷಿಯೋಗಳು. ಇದು ಟ್ಯಾನ್ 0ಗೆ 0, ಟ್ಯಾನ್ 30 ಡಿಗ್ರಿಗೆ ಟ್ಯಾನ್ 30, 60, 90, ಟ್ಯಾನ್ 0ಗೆ 0 ಇದು 1/√3, 1 ಟ್ಯಾನ್ 45, ಇದು 60ಕ್ಕೆ √3, 90ಕ್ಕೆ ಇನ್ಫಿನಿಟಿ. ಇದು ಆ ಕಡೆಯಿಂದ ಆಪೋಸಿಟ್ ಆಗಿ ಬರ್ತದೆ, ಇನ್ಫಿನಿಟಿ, √3, 1, 1/√3, 0 ಈ ಥರ. ಯಾವುದು ಕಾಟಲ್ಲಿ ಈ ಥರ ಬರೋದ್ರಿಂದ 0ದ ಹತ್ರ ಏನಾಯ್ತದೆ, ಇದು ಕಾಟ್ ಥೀಟಾ ಇನ್ಫಿನಿಟಿ ಆಯ್ತದೆ. ಅಲ್ಲಿಗೆ ಇದಿಲ್ಲ, ಇದು ಫಾಲ್ಸು. ಯಾವುದು ಇದು. ಬಾಯ್.